ನಮ್ಮ ಜೊತೆ ಸಂಸದರಾದಂತಹ ಗೋವಿಂದ ಕಾರಜೋಳ ಇದ್ದಾರೆ. ಸರ್, ಇವತ್ತು ಅಂದರೆ ನಿಮ್ಮ ಮೇಲೆ ಮಾಡಿದ್ದಂಥ 40% ಹಗರಣ ಅದು ತಪ್ಪು ಅಂತ ತೀರ್ಪು ಕೊಟ್ಟಿದೆ. ಈ ಬಗ್ಗೆ ಮೊದಲಿಗೆ ಏನು ಹೇಳ್ತಾರೆ? ನೋಡಿ, ನಮ್ಮ ಸರ್ಕಾರದಲ್ಲಿ ಆ ರೀತಿ ಭ್ರಷ್ಟಾಚಾರ ನಡೆದಿಲ್ಲ. ರಾಜಕೀಯ ಲಾಭಕ್ಕೋಸ್ಕರ ಮಾಜಿ ಕಾಂಟ್ರಾಕ್ಟರ್ಗಳನ್ನ, ಹಾಲಿ ಕಾಂಟ್ರಾಕ್ಟರ್ಗಳು ಇರಲಿಲ್ಲ, ಅವರು ಅಲಿಗೇಷನ್ ಮಾಡಿದಂಥವ್ರು. ಮಾಜಿ ಕಾಂಟ್ರಾಕ್ಟರ್ ದಿವಂಗತ ಕೆಂಪಣ್ಣ ಮತ್ತು ಪದ್ಮನಾಭ್ ಇಬ್ಬರನ್ನೂ ಕರೆಸ್ಕೊಂಡು ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಅವ್ರ ಮನೆಯಲ್ಲೇ ಕೂತು ಅರ್ಜಿಗಳನ್ನ ಬರೆಸಿ ನಮ್ಮ ಮೇಲೆ ಆರೋಪ ಮಾಡ್ತಾಯಿದ್ರು. ಕೆಂಪಣ್ಣ ಕಾಂಟ್ರಾಕ್ಟ್ ಉದ್ಯೋಗ ಬಿಟ್ಟು ಸುಮಾರು 20 ವರ್ಷ ಕಳೆದು ಹೋಗಿತ್ತು. ಅವರು ಹಳೆ ಲೆಟ್ರ್ ಪ್ಯಾಡ್ ಇಟ್ಕೊಂಡು ನಮ್ಮ ಮೇಲೆ ಅಲಿಗೇಷನ್ ಮಾಡ್ಕೋತ ಕೂತರು ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇರಲಿಲ್ಲ. ಮತ್ತು ಇದೇ ಸರ್ಕಾರ ನಾವು ನ್ಯಾಯಾಂಗ ತನಿಖೆ ಮಾಡಿಸ್ತೀವಿ, ಲೋಕಾಯುಕ್ತ ತನಿಖೆ ಮಾಡಿಸ್ತೀವಿ ಅಂದ್ರೆ ನ್ಯಾಯಾಂಗ ತನಿಖೆಯಲ್ಲೂ ಏನಾಗಲಿಲ್ಲ. ಲೋಕಾಯುಕ್ತ ತನಿಖೆಯಲ್ಲಿ ಕ್ಲೀನ್ ಚಿಟ್ ಕೊಟ್ಟರು, ಯಾವುದೇ ಭ್ರಷ್ಟಾಚಾರ ನಡೆದಂಥ ಉದಾಹರಣೆಗಳು ಇಲ್ಲ ಅಂಥೇಳಿ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೇನೆ, ಈ ನಾಡಿನ ಜನತೆಯ ಕ್ಷಮೆಯನ್ನು ಕೇಳಬೇಕು ನೀವು ಸುಳ್ಳು ಆಪಾದನೆ ಮಾಡಿದ್ದಕ್ಕಾಗಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ಆಗ್ರಹ ಮಾಡ್ತೇನೆ, ನೀವು ಸುಳ್ಳು ಆಪಾದನೆ ಮಾಡಿದ್ದಕ್ಕಾಗಿ, ಜನರಿಗೆ ಮೋಸ ಮಾಡಿದ್ದಕ್ಕಾಗಿ ನಾಡಿನ ಜನತೆಯನ್ನು ಕ್ಷಮೆ ಕೇಳಿ ನೀವು ನಿಮ್ಮ ಮಾಡಿದ ತಪ್ಪನ್ನು ಒಪ್ಕೊಳ್ಬೇಕು ಅಂತ ಆಗ್ರಹ ಮಾಡ್ತೇನೆ. ಸರ್, ಅದೇ ರೀತಿಯಾದಂಥ ಈಗ ಏನು ಮೋದಿಯವರು ಆರೋಪ ಮಾಡ್ತಿದ್ದಾರೆ, ಲಿಕ್ಕರ್ ಆಗಿರ್ಬೋದು, ಮತ್ತೊಂದು ಸ್ಕ್ಯಾಮ್ಗಳಾಗಿರ್ಬೋದು, ಅದನ್ನು ನೀವು ದಾಖಲೆ ಸಮೇತ ಕೊಡಿ, ಇಲ್ಲಾಂದರೆ ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಅಥವಾ ನೀವು ಕ್ಷಮೆ ಕೇಳಬೇಕಾಗುತ್ತೆ ಅಂತ ಹೇಳ್ತೀರಾ. ಇವತ್ತು ಅಬಕಾರಿ ಇಲಾಖೆ ಹಗರಣದೊಳಗೆ ಮೋದಿಯವರು ಅಲಿಗೇಷನ್ ಮಾಡಿಲ್ಲ. ಅಲಿಗೇಷನ್ ಮಾಡಿದಂಥವರು ಕರ್ನಾಟಕ ರಾಜ್ಯದ ಮದ್ಯ ಮಾರಾಟಗಾರರ ಸಂಘದವರು, ವೈನ್ ಶಾಪ್ ಅಂಗಡಿ ಮಾಲೀಕರು ಸಂಘ ಏನಿದೆ ಅವ್ರು ಮಾಡಿದ್ದಾರೆ. ಅವ್ರನ್ನ ನೀವು ಕೇಳಬೇಕೆ ಹೊರತು ಮೋದಿ ಅವ್ರನ್ನಲ್ಲ. ಸರ್, APL ಕಾರ್ಡ್ನ ಅಂದರೆ BPL ಕಾರ್ಡ್ನ APL ಕಾರ್ಡ್ ಮಾಡೋದು ಕೂಡ ಸರ್ಕಾರ ಮುಂದಾಗಿರೋವಂಥದ್ದು, ಅಂದರೆ ಬಂದಿರೋಂಥ ಹೊರೆಗಳನ್ನು ಕಮ್ಮಿ ಮಾಡೋದಕ್ಕೆ. ಗ್ಯಾರಂಟಿಗಳಿಗೆ ಕೊಡಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ. ಅದಕ್ಕಾಗಿ ಜನರಿಗೆ ಮೋಸ ಮಾಡೋ ದೃಷ್ಟಿಯಲ್ಲಿ, ಜನರಿಗೆ ಅನ್ಯಾಯ ಮಾಡೋ ದೃಷ್ಟಿಯಲ್ಲಿ ಇವತ್ತು ಸರ್ಕಾರ ಕಾರ್ಯನಿರತ ಆಗಿದೆ. BPL ಕಾರ್ಡ್ಗಳು ಸುಮಾರು 20 ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡಬೇಕು ಅಂಥೇಳಿ ಈಗಾಗಲೇ ಆಲೋಚನೆ ಮಾಡಿದರೆ 11 ಲಕ್ಷಕ್ಕಿಂತಲೂ ಹೆಚ್ಚು ಈಗಾಗಲೇ ರದ್ದಾಗಿದ್ದಾವೆ. ಇದು ಜನರಿಗೆ ಮಾಡ್ತಕ್ಕಂಥ ದ್ರೋಹ ಮತ್ತು ಅನ್ಯಾಯ. ಕೊನೆ ಪ್ರಶ್ನೆ ಸರ್, ವಕ್ಫ್ ಬೋರ್ಡ್ ಅಂದರೆ ಹೋರಾಟ ವಿಚಾರದಲ್ಲಿ BJPಯಲ್ಲಿ ಗೊಂದಲ ಇದೆ. ಯಾಕೆಂದರೆ ಒಂದು ಕಡೆ ಯತ್ನಾಳ್ ಅವರು ಅನೌನ್ಸ್ ಮಾಡಿದ್ದಾರೆ, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷಗಳು ಟೀಮ್ ಅನೌನ್ಸ್ ಮಾಡಿರೋಂಥದ್ದು. ನೋಡಿ, ಇದರಲ್ಲಿ ಗೊಂದಲ ಏನೂ ಇಲ್ಲ. ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ರೈತರ ಪರ ಹೋರಾಟ ಮತ್ತು ಹಿಂದೂ ಮಠ ಮಂದಿರಗಳ ಉಳಿಸಲಿಕ್ಕೆ ಹೋರಾಟ. ನಾವು ನನ್ನನ್ನು ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷ ಮಾಡಿದರು, ಯಾರು? ರಾಜ್ಯಾಧ್ಯಕ್ಷರು. ಅದಕ್ಕಿಂತಲೂ ಮುಂಚೆನೇ ಬಿಜಾಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಅದನ್ನು ಧ್ವನಿ ಎತ್ತಿದ್ರು. ಅದಕ್ಕೆ ನಾವೆಲ್ಲರೂ ಬೆಂಬಲ ಮಾಡಿದ್ವಿ. ಅವ್ರು ಮಾಡ್ತಕ್ಕಂಥ ಹೋರಾಟದಲ್ಲಿ, ಅವ್ರ ಧರಣಿ ಕೂತಲ್ಲಿ ನಾವೆಲ್ಲರೂ ಭಾಗವಹಿಸಿ ಬಂದಿದ್ವಿ. ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಮಾಡ್ತಾರೆ. ಓಕೆ ಸರ್, ಇಷ್ಟು ಸಂಸದರಾದಂತಹ ಗೋವಿಂದ ಕಾರಜೋಳ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹೊಲಿ ಜೊತೆ ಸಮಯ, ಬೆಂಗಳೂರು.